Welcome back to Statistics by Savita. This is a very important video. ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು 2025 ಲಾಸ್ಟ್ ಇಯರ್ದು ಒಂದು ಆನ್ಸರ್ ಶೀಟನ್ನು ಅಂದರೆ ಹೆಂಗೆ ಬರೆದಿರ್ಬೋದು ಆನ್ಸರು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಇದು ನಿಮ್ಮದು ಆನ್ಸರ್ ಶೀಟಲ್ಲಿ ನೀವು ಫಸ್ಟ್ ಇಲ್ಲಿ ನಂಬರ್ ಹಾಕ್ತೀರಾ. ನಂಬರಲ್ಲಿ ಅವರು ವೈಟ್ನರ್ ಕೊಟ್ಟಿದ್ದಾರೆ, ನಂಬರ್ ತೋರಿಸಿಲ್ಲ ನಿಮಗೆ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಆ್ಯಂಡ್ ಸ್ಟಾಟಿಸ್ಟಿಕ್ಸು ಮತ್ತು ಸಬ್ಜೆಕ್ಟ್ ಕೋಡ್ ಹಾಕಿದ್ದೀರ. ಇಲ್ಲಿ ಬಂದುಬಿಟ್ಟು ನಿಮಗೆ ಮಾರ್ಕ್ಸು ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಲ್ಲ, ಆ ಮಾರ್ಕ್ಸನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಯಾವ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ. ಮಾರ್ಕ್ಸ್ ಅವಾರ್ಡೆಡು 1 to 10 ಮಟನೂ 1 ಎಲ್ಲ ಕಂಪ್ಲೀಟಾಗಿ 1 ಮಾರ್ಕ್ಸ್ ತೊಗೊಂಡಿರೋದು. ನೆಕ್ಸ್ಟ್ 11th ಕ್ವಶನ್ ಏನಿದೆ, ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮ್ಯಾಚ್ ದ ಫಾಲೋಯಿಂಗು ಫುಲ್ 5 ಮಾರ್ಕ್ಸು, ಅಲ್ಲಿ ಎಲ್ಲೂ ರಾಂಗ್ ಆಗಿಲ್ಲ, ಫುಲ್ 5 ಮಾರ್ಕ್ಸು. ಈಗ ನೋಡಿ ಇಲ್ಲಿ ನೆಕ್ಸ್ಟು 12th 1 ವರ್ಡ್ ಆರ್ 1 ಸೆಂಟೆನ್ಸ್ ಆನ್ಸರ್ 12th to 16. ಓಕೆ, ಅದು 16ವರೆಗೂ 1 ಮಾರ್ಕು. ಮತ್ತು 17ನಿಂದ 2 ಮಾರ್ಕ್ಸು, ಎಲ್ಲಿವರೆಗೂ 24ವರೆಗೂ. ಇಲ್ಲಿ ಎಕ್ಸ್ಟ್ರಾ ಇದೆ, ನಿಮಗೆ ಎಕ್ಸ್ಟ್ರಾ ಇದ್ದಿದ್ದು ನೋಡಿ. ಇಲ್ಲಿ 0 ಬಂದಿತ್ತು ಒಂದು, ಆದರೂ ಅದನ್ನು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಆಗಿರೋದು. ಇಲ್ಲಿ 3 ಅಂದರೆ ಕಂಪ್ಲೀಟಾಗಿ ಎಲ್ಲ 2 ಮಾರ್ಕ್ಸನ್ನು ಬರೆದಿದ್ದಾರೆ ಇವರು. ಓಕೆ, 2 ಮಾರ್ಕ್ಸನ್ನು ಇಲ್ಲಿ 5 ಕನ್ಸಿಡರ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು 25th 28th ಅಂದರೆ ಇಲ್ಲಿ ಯಾವ್ಯಾವ್ದು ಕ್ವಶನ್ ಮಾಡಿರ್ಬೋದು ಅಟೆಂಪ್ಟು. 25th ಈಸ್ ಇಂಡೆಕ್ಸ್ ನಂಬರು. 26th ನಾನು ಅಪ್ಲೋಡ್ ಮಾಡಿದ್ದೀನಲ್ಲ ವಿಡಿಯೋ, ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನು. ನೆಕ್ಸ್ಟು ನಿಮಗೆ ಬೈನೋಮಿಯಲ್ ಅಂದರೆ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್. 28th ಕೂಡ ಅಲ್ಲಿ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ನು. ಓಕೆ, 29th ಬರೆದಿಲ್ಲ ಕ್ವಶನ್ನ. ನೆಕ್ಸ್ಟು ಆಪ್ರೇಷನ್ ರಿಸರ್ಚಲ್ಲಿ ನೋಡಿ, ಆಪ್ರೇಷನ್ ರಿಸರ್ಚು 2 ಕ್ವಶನ್ನು ಈಗ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಬಟ್ ನಿಮಗಿಲ್ಲಿ ಮಾರ್ಕ್ಸ್ ಅಪ್ಲೋಡ್ ಆಗಿರೋದು ಇದು ಎಕ್ಸ್ಟ್ರಾ ಅಂತ 2 ಕನ್ಸಿಡರ್ ಆಗಿದೆ. 5 ಮಾರ್ಕ್ಸಿಂದ 2 ಕನ್ಸಿಡ್ರು. ಮತ್ತು ಇಲ್ಲಿ POQ ಕ್ವಶನ್ ಬಂದುಬಿಟ್ಟು 32, ಕ್ವಶನ್ ನಂಬರು 34 ಅಂದರೆ 35ವರೆಗೂ. ಅದು 35ವರೆಗೂ ಅಂದರೆ ಈಗ ಅವ್ರು ಮಾಡಿರೋದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು. ಮತ್ತು ಇಲ್ಲಿ SQC LPP ಬಂದುಬಿಟ್ಟು ಕಡಿಮೆ ಮಾರ್ಕ್ಸ್ ಬಂದಿದೆ 3 ಅಂತ, ಅದಕ್ಕೆ ಅದನ್ನು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಆಗಿದೆ. 5 ಫುಲ್ ಹಾಕಿದೆ. ಮತ್ತು 36ಅಲ್ಲಿ 5 AB ಅಂತ 2 ಬಂದಿತ್ತು, ಅಲ್ಲಿ 2 ಕೂಡ ಕನ್ಸಿಡರ್ ಆದಾಗ ಅಲ್ಲಿ 5 ಅಂತ ಫುಲ್ 10 ಮಾರ್ಕ್ಸು 36 ಕ್ವಶನ್ಗೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸು. 37th ಕ್ವಶನ್ನು 10 ಮಾರ್ಕ್ಸು ಇಂಡೆಕ್ಸ್ ನಂಬರು. 38, 39 ಅಂತೂ ಬರೆದಿಲ್ಲ. ಟೋಟಲ್ ಬಂದುಬಿಟ್ಟು 80 ಮಾರ್ಕ್ಸ್. ನೋಡಿ ಹೆಂಗೆ ಕೌಂಟ್ ಆಗಿದೆ ನೋಡಿ, ಎಷ್ಟು ಕ್ಲಿಯರ್ ಇದೆ ನೋಡಿ. ಓಕೆ, ಈಗ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಕ್ವಶನ್ ಆನ್ಸರ್ಸ್ ಹೆಂಗೆ ಬರ್ತಿದ್ದು ಅಂತ. ಸೆಕ್ಷನ್ ಎ ಅಲ್ಲಿ ನೋಡಿ 1 ಮಾರ್ಕು. ಸೆಕ್ಷನ್ ಎದ್ದಿದ್ದು 5ವರೆಗೂ. ಫೆಕೆಂಡಿಟಿ 100, ಮೀನ್ ಈಸ್ ಈಕ್ವಲ್ಸ್ ಟು ವೇರಿಯನ್ಸ್. ನೀವು ಕ್ವಶನ್ ಪೇಪರ್ ನೋಡಿಬಿಟ್ರಿ ಲಾಸ್ಟ್ ಇಯರ್ದು ಅಂತಂದರೆ ಆ ಕ್ವಶನ್ ಪೇಪರ್ ಪ್ರಕಾರ ಇದು ಆನ್ಸರ್ಸ್. 5thವರೆಗೂ ಕ್ವಶನ್ ಇದೆ. ನೆಕ್ಸ್ಟು 6th ಕ್ವಶನ್ ಬಂದುಬಿಟ್ಟು 6ಇಂದ 10ವರೆಗೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ನೋಡಿ. ಅಷ್ಟೇ, ಆನ್ಸರ್ಸ್ ಬರೆದ್ರೆ ಸಾಕು ನಮ್ಗೆ 1 2 3 4 5. ಬಟ್ ಕ್ವಶನ್ ನಂಬರನ್ನು ಸರಿಯಾಗಿ ಹಾಕಬೇಕಲ್ಲಿ. ಫುಲ್ ನೋಡಿ, ಪೇಜ್ ಟೋಟಲ್ ಬಂದುಬಿಟ್ಟು 10 ಮಾರ್ಕ್ಸು. 1 ಹಾಕ್ಬಿಟ್ಟು 1 ಇಲ್ಲಿ ಕೂಡ 10 ಮಾರ್ಕ್ಸು. ನೆಕ್ಸ್ಟು ಇಲ್ಲಿ ಇದು ಮ್ಯಾಚ್ ದ ಫಾಲೋಯಿಂಗ್ ಮಾತ್ರ ಕ್ಲಿಯರಾಗಿ 2 ಸೈಡದ್ದು ಬರೆದಿರೋದು ABCDE. ನೆಕ್ಸ್ಟ್ ಇಲ್ಲಿ ಯಾವ್ಯಾವ್ದು ಬಂದಿದೆ ಅಂತ ಅದರ ಮುಂದ್ಗಡೆ ಟೋಟಲ್ ಫರ್ಟಿಲಿಟಿ ರೇಟ್ ಬಂದುಬಿಟ್ಟು ಆ್ಯನ್ಯುವಲ್ ASFR, P01 into Q01 is equals to V01 ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ರೇಂಜ್ ಆಫ್ ಬರ್ನೌಲಿ ಡಿಸ್ಟ್ರಿಬ್ಯೂಷನ್ ಈಸ್ ಈಕ್ವಲ್ಸ್ ಟು ರೇಂಜ್ ಯಾವುದು 0 ಮತ್ತು 1. H1 ಕೊಟ್ಟಿದ್ದಾರೆ, ಇಲ್ಲಿ H0. ಶಾರ್ಟೇಜಸ್ ಆರ್ ಅಲೌಡ್, ಇನ್ವೆಂಟ್ರಿ ಮಾಡೆಲ್ 2. 5 ಮಾರ್ಕ್ಸು ಯಾವುದು ಥರ್ಡ್ದು. ನೆಕ್ಸ್ಟು ಇಲ್ಲಿ 1 ಮಾರ್ಕಿಂದು. ಓಕೆ, ದ ಸೈಜ್ ಆಫ್ ದ ಕೋಹರ್ಟ್ ಈಸ್ ನೋನ್ ಆಸ್ ರ್ಯಾಡಿಕ್ಸ್. ವಾಟ್ ಈಸ್ ರ್ಯಾಡಿಕ್ಸ್ ಅಂತ ಅಲ್ಲಿ ಕೇಳಿದ್ರೇನೋ ಅಲ್ಲಿ ಬಂದುಬಿಟ್ಟು ರ್ಯಾಡಿಕ್ಸ್ ಅಂತ. ನೆಕ್ಸ್ಟ್ ನೋಡಿ, ಕ್ಲಿಯರಾಗಿ 1 ಸೆಂಟೆನ್ಸ್ ಆರ್ 1 ವರ್ಡ್ದು ಒಂದು ಇಲ್ಲಿ ಬರೆದ್ರೂ ಕೂಡ ನಿಮಗಲ್ಲಿ 1 ಮಾರ್ಕ್ ಬಂದುಬಿಡುತ್ತೆ. ಮೀನ್ ಆಫ್ ಅ ಟಿ ಡಿಸ್ಟ್ರಿಬ್ಯೂಷನ್ ಈಸ್ 0 ಅಂತ ಅಷ್ಟೇ ಹಾಕಿದ್ರು ಕೂಡ ಅಲ್ಲಿ ಮಾರ್ಕ್ಸ್ ಬಂದುಬಿಡ್ತು. ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟೆಂಟ್ ಆಫ್ ಅ ಪಾಪ್ಯುಲೇಷನ್ ಈಸ್ ನೋನ್ ಆಸ್ ಅ ಪ್ಯಾರಾಮೀಟರ್. ವಾಟ್ ಈಸ್ ಪ್ಯಾರಾಮೀಟರ್? ದೆನ್ ಮ್ಯಾಕ್ಸಿಮಿನ್ ರೆಫರ್ಸ್ ಟು ದ ಮ್ಯಾಕ್ಸಿಮಮ್ ಆಫ್ ರೋ ಮಿನಿಮಮ್. ನಾನು ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ನಿಮ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಆ ಕ್ವಶನ್ ಬಂದುಬಿಟ್ಟು 1 ಇಲ್ಲಿ 5. ಪೇಜ್ ಟೋಟಲ್ ಬಂದುಬಿಟ್ಟು 10 ಮಾರ್ಕ್ಸು. ನೆಕ್ಸ್ಟ್ ಸೆಕ್ಷನ್ ಬಿಗೆ ಬರೋಣ. ಸೆಕ್ಷನ್ ಬಿ ಅಲ್ಲಿ ನೋಡಿ, ಇಯರು ಮತ್ತು ಸೇಲ್ಸು
ಟ್ರೆಂಡ್ ವ್ಯಾಲ್ಯೂಸ್ ಅಂದರೆ ಅದು ಯಾವುದು ಇಲ್ಲಿ ಮಾಡಿರೋದಂತಂದರೆ ಸೆಮಿ ಎವರೇಜ್ ಮೆಥಡು. ಸೆಮಿ ಎವರೇಜಲ್ಲಿ 6 ಕ್ವಶನ್ಸ್ ಇದೆ, 6 ವ್ಯಾಲ್ಯೂಸ್ ಇದೆ. ಎಕ್ಸಾಕ್ಟ್ಲಿ ಹಾಫ್ ಆಫ್ ಡಿವೈಡ್ ಆಗಿದೆ. ಡಿವೈಡ್ ಆಗಿ ಬಂತು 110 ಮತ್ತು 120. ಈಗ ಅಸಂಪ್ಷನ್ಸ್ ಆಫ್ ಈಗ ನೆಕ್ಸ್ಟ್ 18th ಅಸಂಪ್ಷನ್ಸು 2 ಬರೆದ್ರೆ ಸಾಕು. ಬಟ್ ಇವರು ಇಲ್ಲಿ 3 ಬರೆದಿದ್ದಾರೆ, ಹುಡುಗನೋ ಹುಡುಗಿನೋ ಗರ್ಲ್ ಬಾಯ್ ಗೊತ್ತಿಲ್ಲ, ಬಟ್ 3 ಬರೆದಿದ್ದುಂಟು. ಇಲ್ಲಿ 2 ಮಾರ್ಕ್ಸ್ ಮಾತ್ರ ಬರುತ್ತೆ, 3 ಬರೆದಿತ್ತು ಅಂತ 3 ಬರಲ್ಲ, 2 ಮಾರ್ಕ್ಸು. ಟೋಟಲ್ ಬಂದುಬಿಟ್ಟು ಇಲ್ಲಿ ಪೇಜ್ ಟೋಟಲು 4 ಮಾರ್ಕ್ಸು. ನೆಕ್ಸ್ಟ್ 19th ಕ್ವಶನು, ದಟ್ ಈಸ್ ಆಲ್ಸೋ ಕ್ಯಾರೀಸ್ 2 ಮಾರ್ಕ್ಸ್. ಇಲ್ಲಿ ಸ್ಟ್ಯಾಂಡರ್ಡ್ ಏವಿಯೇಷನ್ ಬರ್ನೂಲಿ ಡಿಸ್ಟ್ರಿಬ್ಯೂಷನದ್ದು ಸ್ಟ್ಯಾಂಡರ್ಡ್ ಏವಿಯೇಷನ್ನು 0.4 ಇಲ್ಲಿ ಕ್ಯೂ ಫೈಂಡ್ ಔಟ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಸ್ಟ್ಯಾಂಡರ್ಡ್ ಏವಿಯೇಷನ್ನ ಫೈಂಡ್ ಔಟ್ ಮಾಡಿದ್ದು. ನೆಕ್ಸ್ಟ್ 20th ನೋಡಿ, 21. ನೆಕ್ಸ್ಟ್ 22 ಈಸ್ ಅಲ್ಲಿ ಅದು ರಾಂಗ್ ಆಗಿದೆ, ಆನ್ಸರು ರಾಂಗ್ ಆಗಿದ್ದಕ್ಕೆ ಅಲ್ಲಿ 0 ಹಾಕಿಬಿಟ್ಟು ಎಕ್ಸ್ಟ್ರಾ ಅಂತ ತಗೊಂಡಿದ್ದಾರೆ ಅದನ್ನು. ಪೇಜ್ ಟೋಟಲ್ ಬಂದುಬಿಟ್ಟು 2 ಮತ್ತು ಇಲ್ಲಿ 4. ಎಕ್ಸ್ಟ್ರಾ ಹೆಂಗೆ ಮೆನ್ಷನ್ ಮಾಡ್ತಾರೆ ನೋಡಿ, ನಿಮಗೆ ಎಕ್ಸ್ಟ್ರಾ ಇತ್ತು ಅಂದರೆ ಅಂದರೆ 5 ಮಾತ್ರ ನೀವು ಬರಿಬೇಕಲ್ವಾ, 5 ಬರಿಬೇಕು. ಅದಕ್ಕೆ ಅದು ಅಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಅಂತ ಕನ್ಸಿಡರ್ ಆಗಿರೋದು. ಸೆಕ್ಷನ್ ಸಿ ಅಲ್ಲಿ ಬಂದುಬಿಟ್ಟು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಸೆಕ್ಷನ್ ಸಿ 5 ಮಾರ್ಕ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 5 ಮಾರ್ಕ್ಸ್ ನೋಡಿ ಏನೇನು ಬರಿಬೇಕು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಯೂಸಿಂಗ್ ಅ ಫ್ಯಾಮಿಲಿ ಬಜೆಟ್ ಮೆಥಡ್ ಇದೆ. P0 P1 ವೇಟ್, ಹೌದಾ, P ಫೈಂಡ್ ಔಟ್ ಮಾಡಿದ್ದಾರೆ. P1 ಡಿವೈಡ್ ಬೈ P0 ಇಂಟು 100, ದಟ್ ಈಸ್ ಅ W ಇಂಟು P. WP ಕ್ಯಾಲ್ಕುಲೇಟ್ ಮಾಡಿಬಿಟ್ಟು WP ಡಿವೈಡ್ ಬೈ W, CPI is equals to 127. ಇಲ್ಲಿವರೆಗೂ ಅಂದರೆ ಇದೊಂದು ಕ್ಯಾಲ್ಕುಲೇಷನು 2 ಮಾರ್ಕ್ಸು, 3 ಮಾರ್ಕ್ಸು, 4 ಇಲ್ಲಿ. ನೆಕ್ಸ್ಟ್ ಆನ್ಸರ್ವರೆಗೂ 4 ಮಾರ್ಕ್ಸು. ನಿಮಗೆ ಕಮೆಂಟ್ ಬಂದುಬಿಟ್ಟೈತಲ್ಲ, ಕಮೆಂಟ್ ಅಂತ ಅಂದಿದ್ದಾರೆ ಅಲ್ಲಿ. ಕಮೆಂಟ್ ಅಂದಿದ್ದಕ್ಕೆ ಒಂದು ಕೆಳಗಡೆ ನೋಡಿ, ದ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ಡ್ ಬೈ ದ ಸ್ಪೆಸಿಫೈಡ್ ಕ್ಲಾಸ್ ಆಫ್ ಪೀಪಲ್ ಈಸ್ ಎಸ್ಟಿಮೇಟೆಡ್ ಟು 127 ಬೈ ಅ ಫ್ಯಾಮಿಲಿ ಬಜೆಟ್ ಮೆಥಡ್. ಟೋಟಲ್ ಬಂದುಬಿಟ್ಟು 5 ಮಾರ್ಕ್ಸ್ ಇದು. ನೆಕ್ಸ್ಟು ಬೈನೋಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಇದೆ. ಬೈನೋಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ನೋಡಿ, ಪಾಸ್ಕಲ್ ಟ್ರಯಾಂಗಲ್ ಹಾಕ್ಕೊಂಡಿರೋದು ಮತ್ತು ಅದಕ್ಕೆ y - 1 to the power 5. ದ್ಯಾಟ್ ಪ್ರಾಬ್ಲಮ್ ಇಟ್ ಈಸ್ ಓಕೆ. ದಟ್ ಈಸ್ y2 ವ್ಯಾಲ್ಯೂ ಮತ್ತು y6 ವ್ಯಾಲ್ಯೂ ಕ್ಲಿಯರಾಗಿ ಕ್ಯಾಲ್ಕುಲೇಟ್ ಮಾಡಿದ್ದಿದೆ. ಕೆಳಗಡೆ ಆನ್ಸರ್ಸ್ ಕೂಡ ಕ್ಲಿಯರಾಗಿ ಬರೆದಿದ್ದಾರೆ ನೋಡಿ. ದ ಇಂಟರ್ಪೋಲೇಟೆಡ್ ಆ್ಯಂಡ್ ಎಕ್ಸ್ಟ್ರಾಪೋಲೇಟೆಡ್ ವ್ಯಾಲ್ಯೂಸ್ ಆರ್ y2 is equals to 17 ಆ್ಯಂಡ್ y6 is equals to 89. ಇಲ್ಲೊಂದು ನಿಮಗೆ ಅಲ್ಲಿ 5 ಮಾರ್ಕ್ಸು ಇಂಡೆಕ್ಸ್ ನಂಬರಿಗೆ 5 ಮಾರ್ಕ್ಸ್ ಬಂದಿದ್ದು, ಮತ್ತು ಇಲ್ಲಿ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ ಕೂಡ 5 ಮಾರ್ಕ್ಸು. ನೆಕ್ಸ್ಟ್ 27th ಕ್ವಶನ್ ನೋಡಿ. 27th ಕ್ವಶನ್ನು ದಟ್ ಈಸ್ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ನು. ಫಸ್ಟ್ P 40%, 40 ಡಿವೈಡ್ ಬೈ 100, n is equals to 4. 2 are ವೆಜಿಟೇರಿಯನ್ಸ್. ನೆಕ್ಸ್ಟ್ ಅಟ್ಲೀಸ್ಟ್ 1 ಈಸ್ ವೆಜಿಟೇರಿಯನ್ನು. 2 ಕ್ಲಿಯರಾಗಿ ಕ್ಯಾಲ್ಕುಲೇಟ್ ಮಾಡಿದ್ದಿದೆ. 28th ಸಮ್, ದಟ್ ಈಸ್ ಹೈಪೋಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್. ದಟ್ ಈಸ್ ಆಲ್ಸೋ here, that is calculated mean and variance clearly calculated the answer. Okay, clearly the answer is also written, that's why the full 5 marks. ಗೇಮ್ ಥಿಯರಿ, ಡಾಮಿನೆನ್ಸ್ ಪ್ರಿನ್ಸಿಪಲ್ ಮೆಥಡ್ ನೋಡಿ. ಡಾಮಿನೆನ್ಸ್ ಪ್ರಿನ್ಸಿಪಲ್ ಮೆಥಡು ನಾನು ಯಾವಾಗಲೂ ಕ್ಲಾಸಲ್ಲಿ ಕೂಡ ಹೇಳ್ತಾ ಇರ್ತೀನಿ, ನಿಮಗೆ ಯಾವುದು ಡಾಮಿನೇಟ್ ಮಾಡಬೇಕು ಅಲ್ಲಿ ಸೆಂಟೆನ್ಸ್ ಬರೀಲೇಬೇಕು ಅಂತ ಹೇಳಿಬಿಟ್ಟು. ನೋಡಿ, A3 ಡಾಮಿನೇಟ್ಸ್ A1, A2 ಆ್ಯಂಡ್ A4. ದೆನ್ A3 ಈಸ್ ಡಿಲೇಟೆಡ್. ನೆಕ್ಸ್ಟ್ ಡಾಮಿನೇಟ್ ಅಂತ ಅಷ್ಟೇ ಬರೆದಿದ್ದಾರೆ, ಅಷ್ಟು ಬರೆದ್ರು ಕೂಡ ಅಲ್ಲಿ ಮಾರ್ಕ್ಸ್ ಫುಲ್ ಬರುತ್ತೆ ನೋಡಿ. B4 ಡಾಮಿನೇಟ್ಸ್ ದಿಸ್ ಒನ್, ದೆನ್ ಇದನ್ನು ಡಾಮಿನೇಟ್ ಆಗಿ ಲಾಸ್ಟ್ಗೆ ಆನ್ಸರ್ ಬಂದುಬಿಟ್ಟು ಇದು. ದ ಗೇಮ್ ಈಸ್ ದಟ್ ಈಸ್ 0, ದಟ್ ಈಸ್ ಬಟ್ ಅದನ್ನು ಕನ್ಸಿಡರ್ ಮಾಡಿರೋದು 5ನ ಎಕ್ಸ್ಟ್ರಾ ಅಂತ. ಇಲ್ಲಿ ರಿಪ್ಲೇಸ್ಮೆಂಟ್ ಥಿಯರಿ ಕೂಡ, ರಿಪ್ಲೇಸ್ಮೆಂಟ್ ಥಿಯರಿ ಇಯರ್ CI ಈಸ್ ಗಿವನ್, SN ಈಸ್ ಗಿವನ್, ಸಮೇಷನ್ ಆಫ್ CI P - SN TN ಆ್ಯಂಡ್ A ಆಫ್ N. ದೆನ್ ಇಲ್ಲಿ ಫಾರ್ಮುಲಾ ಕಾಲಮಲ್ಲಿ ಬರೆದಿಲ್ಲ, ಕೆಳಗಡೆ ಬರೆದಿದ್ದಾರೆ. ಕಾಲಮ್ ಅಲ್ಲಿ ಬರೆದ್ರೂ ಕೂಡ ಕರೆಕ್ಟು, ಅಲ್ಲಿ ಬರೆದ್ರೂ ಕೂಡ ಫುಲ್ ಮಾರ್ಕ್ಸ್ ಬರುತ್ತೆ ನಿಮಗೆ. ಯಾವುದು ಇಯರು ಅಂತ ಕಂಪಲ್ಸರಿ ನೀವು ಮೆನ್ಷನ್ ಮಾಡಬೇಕು. ಅದಕ್ಕೆ ಲಾಸ್ಟ್ 1 ಮಾರ್ಕು, ದಟ್ ಈಸ್ 5 ಮಾರ್ಕ್ಸ್, ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಎಕ್ಸ್ಟ್ರಾ. ನೆಕ್ಸ್ಟು 32 ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ನೋಡಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಂದುಬಿಟ್ಟು ಫಸ್ಟು x - μ ಬೈ ಸಿಗ್ಮಾ ಅದನ್ನ ಬರೀಬೇಕು. x - 600 ಡಿವೈಡ್ ಬೈ 50. ಮ್ಯೂ ಕೊಟ್ಟಿದ್ದಾರೆ, ಅಲ್ಲಿ ಸಿಗ್ಮಾ ಕೊಟ್ಟಿದ್ದಾರೆ, ಅಲ್ಲಿ ಹಾಕಿಬಿಟ್ಟು
ಫಸ್ಟಲ್ಲಿ ಬಿಟ್ವೀನ್ ಅಂತ ಕೇಳಿತ್ತು. ಬಿಟ್ವೀನ್ ಅಂತ ಕೇಳಿದಾಗ 550 - 600 / 50 ಲೆಸ್ ದ್ಯಾನ್ ಝೆಡ್ ಲೆಸ್ ದ್ಯಾನ್ 650 - 600 / 50 -1 ಮತ್ತು +1 ಬಂತು. ಅದನ್ನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವಲ್ಲಿ ತೋರಿಸಿದಾಗ ಆನ್ಸರ್ ಬಂದುಬಿಟ್ಟು 2 ಆನ್ಸರ್ ನೋಡ್ತೀರಾ ಅಲ್ಲಿ, -1 ಟು ಇನ್ಫಿನಿಟಿ ಆ್ಯಂಡ್ 1 ಟು ಇನ್ಫಿನಿಟಿ. ನೀವು ಟೇಬಲಲ್ಲಿ ನೋಡಿಬಿಟ್ಟು 2 ಮೈನಸ್ ಮಾಡಿದಾಗ ದ ಆನ್ಸರು 0.6826. ಓಕೆ, ದ ನಂಬರ್ ಆಫ್ ವರ್ಕರ್ಸ್ ಅಂತಂದು ಅಲ್ಲಿ ಅವರು 550 ವರ್ಕರ್ಸ್ ಏನೋ ಕೊಟ್ಟಿದ್ದಾರೆ, ಅದಕ್ಕೆ 400 ವರ್ಕರ್ಸ್ ಕೊಟ್ಟಿದ್ದಾರೆ. 400ನ ಬಂದ ಆನ್ಸರ್ಗೆ ಮಲ್ಟಿಪ್ಲೈ ಮಾಡಿದಾಗ ಅದು ಆನ್ಸರಲ್ಲಿ ಫುಲ್ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ, ಲೆಸ್ ದ್ಯಾನು ಮೋರ್ ದ್ಯಾನ್ ಕೊಟ್ಟಿಲ್ಲ, ಬಿಟ್ವೀನ್ ಕೊಟ್ಬಿಟ್ಟು ನಿಮಗೆ ಈ ಮಲ್ಟಿಪ್ಲೈ ಮಾಡಲಿಕ್ಕೆ ಒಂದು ಕ್ಯಾಪಿಟಲ್ N ವ್ಯಾಲ್ಯೂ ಕೊಟ್ಟಿದ್ದು, ಅದನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ಫುಲ್ ಮಾರ್ಕ್ಸಲ್ಲಿ. ನೆಕ್ಸ್ಟು ಇದನ್ನು R ಚಾರ್ಟ್. R ಚಾರ್ಟ್ ಈಸ್ ಹಿಯರ್ ದ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನ್. R bar is equals to summation of R divided by K, that's is equals to 30/6. ನೋಡಿ, CL, LCL, UCL. LCL, UCL ಬಂದುಬಿಟ್ಟು 2 ಮಾರ್ಕ್ಸು, ಅಂದರೆ 2 ಮಾರ್ಕ್ಸು. CL is 1 mark, total 5 marks it is. Next is that is chart is also it is given. Next this is a linear programming problem. Why 3 marks? ನೋಡಿ, ಶೇಡ್ ಮಾಡಿಲ್ಲ, ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿಬಿಟ್ಟು ದ LPP ಹ್ಯಾಸ್ ನೋ ಸೊಲ್ಯೂಷನ್ ಆ್ಯಂಡ್ ದೆರ್ ಈಸ್ ನೋ ಫಿಸಿಬಲ್ ರೀಸನ್ ಅಂತ ಬರೆದಿರೋದು. ಅದಕ್ಕೆ ಅಲ್ಲಿ ಮಾರ್ಕ್ಸು ಕಟ್ ಆಗಿದೆ. ಯಾಕಂದರೆ ಒಂದು ಮೋರ್ ದ್ಯಾನ್ ಇದೆ, ಒಂದು ಲೆಸ್ ದ್ಯಾನ್ ಇದೆ, ಅಂದರೆ ಇದು ಸೆಂಟ್ರಿಗೆ ಬಂದುಬಿಟ್ಟು ಅಲ್ಲಿ ಶೇಡ್ ಆಗಬೇಕು. ಶೇಡ್ ಆದಾಗ ಅಲ್ಲಿ ಕಂಪ್ಲೀಟಾಗಿ 4 ಕಾರ್ನರ್ ಪಾಯಿಂಟ್ಸ್ ಬರುತ್ತೆ. 3 ಮಾರ್ಕ್ಸು ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿ ಲೈನ್ ಹಾಕಿದ್ದಕ್ಕೆ, ಅಲ್ಲಿ ಡ್ರಾ ಮಾಡಿದ್ದಕ್ಕೆ ಅಲ್ಲಿ 3 ಮಾರ್ಕ್ಸು. ಶೇಡ್ ಮಾಡಿ ಕಾರ್ನರ್ ಪಾಯಿಂಟ್ ಹಾಕಿಬಿಟ್ಟು ಜೆಡ್ಡಲ್ಲಿ ಹಾಕಿದಾಗ ಅಲ್ಲಿ ಮ್ಯಾಕ್ಸಿಮೈಸೋ ಮಿನಿಮೈಸೋ ಫೈಂಡ್ ಔಟ್ ಮಾಡಿದರೆ ನಿಮಗೆ ಫುಲ್ 5 ಮಾರ್ಕ್ಸಲ್ಲಿ ಬರುತ್ತೆ. ಅದು ಬಂದುಬಿಟ್ಟು 3 ಮಾರ್ಕ್ಸು. ದ್ಯಾಟ್ಸ್ ವೈ ದೇ ಕನ್ಸಿಡರ್ಡ್ ಆ್ಯಸ್ ದಟ್ ಈಸ್ ಎಕ್ಸ್ಟ್ರಾ. ಸೆಕ್ಷನ್ ಡಿ ಅಲ್ಲಿ ನೋಡಿ, ಫುಲ್ 10 ಮಾರ್ಕ್ಸ್ ಕ್ವಶನ್. ಇಟ್ ಈಸು WSF ಗ್ರಾಸ್ ರಿಪ್ರೊಡಕ್ಷನ್ ರೇಟು GRR, but WSF or formula or calculation is needed. That carries a 1 mark. Okay, that is a GRR. Next is one question. Next is small STDR sum. That is ASDR is compulsory. Formula or calculation show ಮಾಡಬೇಕಲ್ಲಿ. ASDR P into A. P is that is standard population and A is ASDR. P into A, that is equals to 14. Okay, next last year's Parshes and Fisher's price index number. ನೋಡಿ, 4 ಮಾರ್ಕ್ಸ್ ಅಲ್ಲೇ ಟೇಬಲ್ಗೆ ಬಂದುಬಿಡುತ್ತೆ ನಿಮಗೆ. P1 Q0 P0 Q0 ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಲಾಸ್ಟ್ ಇಯರ್ಸ್ Parshes ಆ್ಯಂಡ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ಮತ್ತು ಎಕ್ಸ್ಟ್ರಾನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ನೋಡಿ. 38th ಕ್ವಶನ್ ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ಮಾಡಿದ್ದಾರೆ, 10 ಎಕ್ಸ್ಟ್ರಾ ಅಂತ ಹಾಕಿದ್ದಿಲ್ಲಿ. ಓಕೆ, ಲಾಸ್ಟ್ಗೂ ಕೂಡ ಕಂಪಲ್ಸರಿ ನೀವು ಇಲ್ಲೇ ಮುಕ್ತಾಯವಾಗಿದೆ ದ ಎಂಡ್ ಅಂತ ಸಿಗ್ನೇಚರ್ ಆಫ್ ದ ಇನ್ವಿಜಿಲೇಟರ್ ಅದನ್ನು ಸೀಲ್ ತೊಗೊಳ್ಬೇಕಲ್ಲಿ. ಲಾಸ್ಟ್ ಪೇಜ್ವರೆಗೂ ಬರೆದಿದ್ದಾರೆ ಇವರು. ಲಾಸ್ಟ್ ಪೇಜ್ ತೊಗೊಂಡು ಅಲ್ಲಿ ಸೈನ್ ತೊಗೊಂಡು ಎಷ್ಟು ಪೇಜಸ್ ಯೂಸ್ ಮಾಡಿದ್ರು, ಮುಖ್ಯ ಉತ್ತರ ಪತ್ರಿಕೆಯಲ್ಲಿ ಬರೆದಿರೋ ಒಟ್ಟು ಪುಟಗಳ ಸಂಖ್ಯೆ ಅಂದರೆ ಇಲ್ಲಿ 28 ಕಂಪ್ಲೀಟಾಗಿ 28 ಪೇಜಸ್ಸು ಕೂಡ ಅಲ್ಲಿ ಬರೆದಿದ್ದು. ಮತ್ತು ಅಲ್ಲಿ ಕೂಡ ರಿಜಿಸ್ಟರ್ ನಂಬರ್ನ ಅಪ್ಲೋಡ್ ಮಾಡಬೇಕು. ನೀವು ರಿಜಿಸ್ಟರ್ ನಂಬರ್ನ ಫಸ್ಟ್ ಸ್ಟಾರ್ಟು ಮತ್ತು ಎಂಡ್ ಪೇಜಲ್ಲಿ ಬರಿಬೇಕಲ್ಲಿ. ಓಕೆ ಸ್ಟೂಡೆಂಟ್ಸ್, ನೋಡಿ, ಇದು ನಿಮಗೆ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕನ್ನೋರು ಇದನ್ನು ಕಂಪ್ಲೀಟಾಗಿ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ನೋಡಿಬಿಟ್ರಿ ಅಂದರೆ ನಿಮ್ಗೆ ಹೆಂಗೆ ಬರಿಬೇಕು ಪೇಪರ್ನ ಅಂತ ಗೊತ್ತಾಗುತ್ತೆ. ಓಕೆ, ಕ್ಲಿಯರ್ ಇರಬೇಕು ಪೇಪರು. ಕ್ಲಿಯರ್ ಇದ್ದರೆ ಸಾಕು. ಅಲ್ಲಿ ಮತ್ತು ನಿಮ್ಮದು ಆನ್ಸರ್ಸ್ ಎಲ್ಲ ಕರೆಕ್ಟಾಗಿ ಬಂದಿದ್ದರೆ ಫುಲ್ ಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು.